ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ. ಬಂಧುಗಳೇ, ನಾವು ಈ ದಿನ ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬಂದ ಉದ್ದೇಶ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ರಾಜ್ಯಾದ್ಯಂತ ಮೈಸೂರು ಒಂದು ಕುಖ್ಯಾತಿಗೆ ಒಳಪಟ್ಟಿದೆ. ಏನೆಲ್ಲ ಖ್ಯಾತಿ ಪಡೆದಂಥ ಒಂದು ನಗರ ಇವತ್ತು ಚಿನ್ನದ ಹಗರಣದಲ್ಲಿ ಕುಖ್ಯಾತಿಯನ್ನು ಪಡೆದಿದೆ. ಇಡೀ ರಾಜ್ಯಾದ್ಯಂತ ಜನರನ್ನ, ಮಾಧ್ಯಮಗಳನ್ನ ಉಪಯೋಗಿಸಿಕೊಂಡು ನಾವು ಅತಿ ಹೆಚ್ಚಿನ ಬೆಲೆಗೆ ನಿಮ್ಮ ಚಿನ್ನವನ್ನ ಕೊಳ್ತೀವಿ, ಹಾಗೆ ನಿಮ್ಮ ಬಡ್ಡಿ ಇಲ್ಲದ ಹಾಗೆ ನಿಮಗೆ ವಾಪಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ ಕೊಡೋದ್ರ ಮೂಲಕ ದೊಡ್ಡದ ಆದಂತಹ ಮಾಧ್ಯಮಗಳನ್ನು ಇಟ್ಕೊಂಡು ಇವರು ಇಡೀ ರಾಜ್ಯದ ಜನಗಳಿಗೆ ಮನೆ ಮನೆಗೂ ತಲುಪಿದ್ದಾರೆ. ನೀವು ಎಲ್ಲಾದರೂ ಚಿನ್ನವನ್ನು ಅಡ ಇಟ್ಟಿದ್ರೆ ಹೇಳಿ, ನಿಮಗೆ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ ಅಂದರೆ ಹೇಳಿ, ಬಡ್ಡಿ ಕಟ್ಟಕ್ಕಾಗಿಲ್ಲ ಅಂದರೆ ನಾವು ಬಡ್ಡಿ ಕಟ್ಟಿ ಬಿಡಿಸಿ ನಿಮಗೆ ಕೊಡ್ತೀವಿ, ನಮ್ಮಲ್ಲಿ ಯಾವುದೇ ಬಡ್ಡಿ ಇರೋದಿಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾರೆ. ಮತ್ತು ಅತಿ ಹೆಚ್ಚಿಗೆ ಹಣವನ್ನು ಕೂಡ ಕೊಡ್ತೀವಿ ಅಂತ ಹೇಳುವಂತಹ ಒಂದಿಷ್ಟು ಕಂಪನಿಗಳು ಮೈಸೂರಿನಲ್ಲಿ ತಲೆ ಎತ್ತಿ, ಅದೇ ಮಾಲೀಕರು ಒಬ್ಬರಾಗಿದ್ಕೊಂಡು ಅದರ 10 ಕಂಪನಿಗಳನ್ನು ಓಪನ್ ಮಾಡುವಂತಹ ಪ್ರಕ್ರಿಯೆಯನ್ನು ಮೈಸೂರಿನಲ್ಲಿ ನಡೆಸಿದ್ರು. ಇದು 10 ವರ್ಷಗಳಿಂದ ನಡ್ಕೊ ಬಂದಿರುವಂಥದ್ದು. ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ಏನೆಲ್ಲ ಅನ್ಯಾಯಗಳಾಗ್ತಾ ಇದೆ. ಹೌದು, ನಾನು ಹೆಂಗೋ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ವಲ್ಲಪ್ಪ, ನಾನು ಗಿರ್ವಿ ಇಟ್ಬಿಟ್ಟಿದ್ದೀನಿ, ಗಿರ್ವಿಯಿಂದ ಬಿಡಿಸ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ತಮ್ಮ ಚಿನ್ನವನ್ನು ತಂದು ಇವ್ರಿಗೆ ತಿಳಿಸ್ತಾರೆ. ಕರೆ ಮಾಡ್ತಿದ್ದಂಗೆ ಇಲ್ಲೊಂದು ಟೀಮು ಜಾಗೃತ ಆಗುತ್ತದೆ. ಅದು ಯಾವ ರೀತಿ ಅಂದರೆ, ಒಂದು ರೀತಿ ಕಾನೂನು ಒಳಗಡೆ ಕಾನೂನನ್ನ ಪಾಲನೆ ಮಾಡುವಂತಹ ರೀತಿಯಲ್ಲಿ ಜನಗಳಿಗೆ ವಂಚನೆ ಮಾಡುವಂತಹ ಒಂದು ಪ್ರಕ್ರಿಯೆ ಶುರು ಆಗುತ್ತೆ. ಆ ಪ್ರಕ್ರಿಯೆಯಲ್ಲಿ 10 ಜನ ಹೆಣ್ಮಕ್ಳನ್ನ ಕುಣಿಸ್ಕೊಂಡು ಬೇರೆ ಬೇರೆ ಕಾರಣಕ್ಕಾಗಿ ಅವರು ಕೆಲಸ ಕೊಡ್ತೀವಿ ಅನ್ನುವಂಥ ಕಾರಣಕ್ಕಾಗಿ ದುರುದ್ದೇಶಗಳನ್ನ ಇಟ್ಕೊಂಡು ಅವ್ರನ್ನ ಬಳಸ್ಕೊಂಡಿದ್ದಾರೆ. ಆಕ್ಚುಲಿ ಅವರು ಕೂಡ ಮುಗ್ಧರೇ ಅಂತ ಅನ್ಬೇಕು. ಇದೊಂದು ದೊಡ್ಡ ಫ್ರಾಡ್ ಕಂಪನಿಗಳು ತಲೆ ಎತ್ತಿ ಮೈಸೂರು ನಗರವನ್ನ, ಮೈಸೂರಿನ ಇತಿಹಾಸವನ್ನ ಕೆಡಿಸೋದಕ್ಕೆ ಹೊರಟಿದ್ದಾವೆ. ಆ ಕಾರಣಕ್ಕಾಗಿ ಈಗಾಗಲೇ ಹಲವಾರು ಹೋರಾಟಗಳ ಕಾರಣದಿಂದಾಗಿ ಇವತ್ತು ಒಂದು ಹಂತಕ್ಕೆ ತಲುಪಿದೆ. ಆದರೆ ಆ ಹಂತದಿಂದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ನಾವು ಇನ್ನು ಮುಂದಿನ ಸ್ಥಿತಿಗೆ ನಾವು ಈ ಹೋರಾಟವನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೇನೆ ಈಗಾಗಲೇ 2021-22ರಿಂದ ಹಲವಾರು ದೂರುಗಳು ಬಂದಿದ್ವು. ಆ ದೂರುಗಳನ್ನು ಕೂಡ ವಿಲೇವಾರಿ ಮಾಡಿದಾಗ ಅಡ್ಜಸ್ಟ್ ಮಾಡುವಂಥದ್ದು ಅಷ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಗೊತ್ತಾಗ್ಬಿಟ್ರೆ ಎಲ್ಲಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಕಂಪನಿಯವರಿಗೆ ಗೊತ್ತಾಗಿತ್ತು. ಅವ್ರೇನು ಮಾಡ್ತಿದ್ರು, ನಮ್ಮ ಕಡೆಯಿಂದ ಯಾರಾದರೂ ಬಂದರೆ ಅವ್ರಿಗೆ ತುರ್ತಾಗಿ ಅವ್ರನ್ನ ಕರ್ಕೊಂಡು ಹೋಗೋದು, ತಮ್ಮ ಇದಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೇನು ಬೇಕು ಸೆಟಲ್ಮೆಂಟ್ ಮಾಡುವಂಥ ಕೆಲಸವನ್ನು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನಲ್ಲಿ ಕುವೆಂಪು ನಗರ ಅನ್ನುವಂತಹ ಪೊಲೀಸ್ ಠಾಣೆ ಏನಿದೆ, ಆ ಠಾಣೆಯ ಏನು ಮುಖ್ಯಸ್ಥರುಗಳಿದ್ದಾರೆ ಅವರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ವಿಚಾರ ನಮಗೆ ತಿಳಿದು ಬಂದಿದೆ. ಅಲ್ಲಿರುವಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ, ಅಲ್ಲಿಗೆ ಬರುವಂತಹ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದಿಷ್ಟು ಅವ್ರನ್ನ ಏನು ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಇವರಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ವಿಚಾರ ನಮಗೆ ತಿಳಿದು ಬಂದಿದೆ. ಆ ಕಾರಣಕ್ಕಾಗಿಯೇ ಇವತ್ತು ನಾವು ಪ್ರಾದೇಶಿಕ ಆಯುಕ್ತರ ಬಳಿ ನಾವು ಬಂದಿರುವಂಥದ್ದು. ಯಾರೆಲ್ಲ ಈ ಅವ್ಯವಹಾರದ ಕೂಟದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆಲ್ಲ ಶಿಕ್ಷೆ ಆಗಬೇಕು, ಮತ್ತೆ ಅಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಕಾರಣಕ್ಕೂ ಇಂಥ ಹೋರಾಟವನ್ನು ಕೈ ತಪ್ಪಿಸುವಂಥ ಕೆಲಸ ಮಾಡೋದಿಲ್ಲ. ನೀವೆಲ್ಲ
ಇಂಥ ವಿಚಾರಗಳಿಗೆ ಜನ ಧ್ವನಿಗೂಡಿಸ್ಬೇಕು. ಈಗಾಗಲೇ ಏನು ನೊಂದವರ ಒಂದು ಸಂಘ ಮಾಡಿಕೊಂಡು ಆ ಅಧಿಕಾರಿಗಳ ಬಳಿ ಹೋಗಿ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಬಳಿ ಹೋಗಿ ಒತ್ತಡವನ್ನು ತಂದು ಒಂದಿಷ್ಟು CCBಯಲ್ಲಿ ವ್ಯವಹಾರ ನಡೀತಾ ಇದೆ. ಈಗಾಗಲೇ ಸಾವಿರಾರು ಕೆಜಿಗಳ ಚಿನ್ನದ ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಅದು ಇನ್ನೂ ಸಂಪೂರ್ಣವಾಗಿ ಸ್ಪಷ್ಟವಾಗಬೇಕಾಗಿದೆ. ನಮಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲದ ಕಾರಣಕ್ಕಾಗಿ ನಾವು ಅದನ್ನ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಸತ್ಯ ಒಂದು ಅರ್ಥ ಆಗಿದೆ. ಈ ಮೈಸೂರಿನಲ್ಲಿ ಕುಖ್ಯಾತಿಯನ್ನ ಗಳಿಸುವಂತ ಕಾರ್ಯ ಸದ್ಯಕ್ಕಂತೂ ಆಗಿದೆ. ಇಲ್ಲಿ ಯಾವ ವಿಚಾರಗಳು ನಾವು ಹೇಳ್ತಾ ಇದ್ದೀವಿ ಅವೆಲ್ಲ ರಾಜಕಾರಣಿಗಳ ಕೈವಾಡ. ಇಲ್ಲಿಯ ಹಳೆಯ ರಾಜಕಾರಣಿಗಳು ಕೂಡ ಸಹಕರಿಸಿದ್ದಾರೆ ಈ ಗ್ಯಾಂಗಿನೊಂದಿಗೆ ಅನ್ನುವಂಥದ್ದಿದೆ. ಆ ಕಾರಣಕ್ಕಾಗಿಯೇ ನಾವು ಈ ವಿಚಾರವನ್ನ ದೊಡ್ಡ ಮಟ್ಟಕ್ಕೆ ಅಂದ್ರೆ CBI ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇಲ್ಲಿ ನಡೆದಿರುವಂತಹ ಅನ್ಯಾಯ ಅಕ್ರಮಗಳು ಏನ್ ನಡೆದಿದ್ದಾವೆ ಅದನ್ನ ನಾವು ಬಯಲಿಗೆ ತರಬೇಕು. ಬಯಲಿಗೆ ತರೋದ್ರ ಮೂಲಕ ಇಡೀ ವ್ಯವಸ್ಥೆಯಲ್ಲಿ ಅನ್ಯಾಯ ಅಕ್ರಮಗಳು ಮುಂದೆ ಎಂದೂ ಕೂಡ ಈ ರೀತಿ ನಡೀಬಾರ್ದು ಅನ್ನುವಂಥದ್ದನ್ನ ನಾವು ಸಾಬೀತುಪಡಿಸಬೇಕು ಅನ್ನೋದು ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಮನವಿಯನ್ನ ಕೊಡೋದಕ್ಕೆ ಹೊರಟಿದೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಈಗಾಗಲೇ ಪೊಲೀಸ್ ಇಲಾಖೆ ಒಂದಿಷ್ಟು ವಿಚಾರದಲ್ಲಿ ಮುಂದೆ ಸಾಗಿದೆ. ದಯವಿಟ್ಟು ತಾವೆಲ್ಲ ಯಾರೆಲ್ಲ ಈ ವಂಚನೆಗೆ ಒಳಗಾಗಿದ್ದೀರೋ ಆ ವಂಚನೆಗೆ ಒಳಗಾಗಿರುವಂತಹ ಜನ ಬನ್ನಿ, ದಯವಿಟ್ಟು ಇವತ್ತು ದೂರುಗಳನ್ನ ದಾಖಲಿಸಿ. ನಿಮ್ಮ ದೂರುಗಳನ್ನ ದಾಖಲಿಸೋದ್ರ ಮೂಲಕ ಇವರೆಲ್ಲ ಏನ್ ಅಕ್ರಮ ಅನ್ಯಾಯಗಳನ್ನ ಮಾಡಿದಾರೋ SDJ DGF ಅಂತ ಏನೇನೋ ಹೆಸರುಗಳನ್ನ ಇಟ್ಕೊಂಡು ಕಂಪನಿಗಳನ್ನ ಹೊಂದಿರುವಂತಹ ಮಾಲೀಕರು ಅವ್ರ ವಿರುದ್ಧ ನಾವು ಧ್ವನಿ ಎತ್ತಿ ಆ ಅನ್ಯಾಯವನ್ನ ಸರಿಪಡಿಸುವಂತದ್ದಾಗುತ್ತೆ. ಈಗಾಗಲೇ ನಮಗೆ ದಾವಣಗೆರೆಯಿಂದ ದಾವಣಗೆರೆ ಅವರಲ್ಲ ಸರ್, ತುಮಕೂರು ಬನ್ನಿ, ಯಾರೋ ಇಲ್ಲಿದ್ದಾರೆ ಸರ್, ಬನ್ನಿ. ರಾಜೇಶ್ ಅಂತಲ್ವಾ? ಇವರು ಕೂಡ ದಾವಣಗೆರೆಯಿಂದ ಬಂದಿದ್ದಾರೆ, ತುಮಕೂರಿನಿಂದ ಬಂದಿದ್ದಾರೆ. ಮೇಡಮ್ ತುಮಕೂರಿನಿಂದ ಬಂದಿದ್ದಾರೆ. ಹಿಂಗೆ ರಾಜ್ಯದ ಹಲವಾರು ಕಡೆಯಿಂದ ಬಂದಂತವ್ರು. ನೀವು ಸರ್ ಇಲ್ಲಿಯವರ? ಮೈಸೂರಿನವರು. ನೋಡಿ, ತುಮಕೂರಿನವರ ನಿಮ್ಮ ಜೊತೆ ಬಂದಿರೋದ? ನೋಡಿ, ಹಿಂಗೆ ರಾಜ್ಯದಲ್ಲೇ ಹಲವಾರು ಕಡೆಗಳಿಂದ ಮೋಸ ಹೋಗಿರುವಂತದ್ದು. ನಿಮ್ಮ ಮೋಸ ಏನಾದ್ರು ಇದ್ರೆ ಹೇಳಿ ಸರ್, 2 ನಿಮಿಷ ಮಾತಾಡಿ ಸರ್. ಆಕ್ಚುಲಿ ಒಂದು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ನಾವು ಇಷ್ಟು ಹೇಳಿ, ಇಷ್ಟು ದೊಡ್ಡ ಅಮೌಂಟ್ಗೆ ನಾವು ನಿಮ್ಮ ಗೋಲ್ಡ್ ಅನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿ, ಆ ಪ್ರಕಾರ ಅವ್ರ ಜೊತೆಗೆ ನಾವು ಫೋನಲ್ಲಿ ಮಾತಾಡಿದಾಗ ನಿಮ್ಮ ಗೋಲ್ಡ್ ಅನ್ನು ನಾವು ರಿಲೀಸ್ ಮಾಡಿ ನೀವು ಇಲ್ಲಿ ಮೈಸೂರಿಗೆ ಬಂದಾಗ ನಾವು ನಿಮಗೆ ಇನ್ನುಳಿದ ಅಮೌಂಟ್ ಅನ್ನು ನಾವು ನಿಮಗೆ ಇದು ಕೊಡ್ತೇವೆ, ವಾಪಸ್ ಕೊಡ್ತೇವೆ ಅಂತಂದು ಹೇಳಿದ್ರು. ಆ ಪ್ರಕಾರ ಅವರು ಬ್ಯಾಂಕಿಗೆ ಅವರೇ ಇದು ಹಣ ಕಟ್ಟಿಬಿಟ್ಟು ನಮ್ಮ ಗೋಲ್ಡ್ ರಿಲೀಸ್ ಮಾಡಿ, ನಾವೇನು ಹೇಳಿದ್ವಿ, ಇಲ್ಲ ನಮಗೆ ದಾವಣಗೆರೆಯಲ್ಲಿ ಕೊಟ್ಬಿಡಿ ಅಂತ ಹೇಳಿದ್ವಿ ದುಡ್ಡು. ಆದರೆ ಅವರು ಇಲ್ಲ, ನೀವು ಮೈಸೂರಿಗೆ ಬರಲೇಬೇಕು, ಅಲ್ಲೇ ಬಂದಾಗ ನಿಮಗೆ ನಾವು ಇದನ್ನ ಚಾರ್ಜಸ್ಸು ಕೊಡ್ತೇವೆ, ಮೈಸೂರಿಗೆ ಬರೋದು ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಸು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಮ್ಮನ್ನ ಮೈಸೂರಿಗೆ ಕರೆಸಿ ಅಲ್ಲಿ ಎಲ್ಲ ಸ್ವಲ್ಪ ಅಲ್ಲಿ ಅವ್ರ ಆಫೀಸಿಗೆ ಬಂದು ನೋಡಿದಾಗ ಅಲ್ಲಿ ಒಂದೊಮ್ಮೆ ನಮಗೆ ಒಂದೊಂದು ಭಯನ ಅನಿಸ್ತು. ಆ ಥರ ಅಲ್ಲಿ ಇವರಿದ್ರು, ಜನ ಇದ್ದರು. ಆದರೂ ನಾವು ಒಂದು ಮರ್ಯಾದೆ ಪ್ರಶ್ನೆ ಅಂತಂದು ಹೇಳಿ ಮತ್ತೇನಾದರೂ ಮತ್ತಿಲ್ಲೇ ಬಂದರೆ ಮತ್ತೆ ನಮ್ಮ ಇದಕ್ಕೆ ಜೀವಕ್ಕೆ ಏನಾದರೂ ತೊಂದರೆ ಆಗ್ಬೋದು ಅಂತಂದು ಹೇಳಿ ನಾವು ಅಂದ್ರೆ ಅವರು ಬಂದ ತಕ್ಷಣ ನಮ್ಮ ಇದನ್ನ ಗೋಲ್ಡನ್ನು ಇದನ್ನ ತಗೊಂಡು ಅದನ್ನು ಹಂಗೆ ಇಮಿಡಿಯೇಟ್ ಅಲ್ಲೇ ಇದನ್ನ ಮಾಡಿಬಿಟ್ರು, ಅದನ್ನು ಕರಗಿಸಿ ಇನ್ನೊಂದು ಜಾಗದಲ್ಲಿ ಅಲ್ಲಿ ತಗೊಂಡೋಗಿ ಅದು ಎಷ್ಟು ಇದು ಶುದ್ಧತೆ ಅಂತಂದು ಅದನ್ನು ನೋಡಿದ್ರು. ಅದರಲ್ಲಿ ಕೇವಲ ಬೇರೆ ಎಷ್ಟು 53% ಅಂತ ನಮಗೆ ಹೇಳಿದರು. ಇಷ್ಟಿದೆ ರೀ ನಿಮ್ಮದು, ನಾವೇನು ನಮ್ದು ಒಟ್ಟು 420 ಗ್ರಾಮ್ ನಮ್ದು ಬಂಗಾರ, ಅದಕ್ಕೆ ನಾವೇನು ನಿಮಗೆ 22 ಲಕ್ಷ ನಾವೇನು ಪೇಮೆಂಟ್ ಮಾಡಿದ್ದೀವಿ, ಇದಕ್ಕೆ ಅಲ್ಲಿಗೆ ಇದಾಗುತ್ತೆ, ನಿಮಗೇನು ಹೆಚ್ಚಿನ ಬರೋದಿಲ್ಲ ಅಂತಂದು ಸ್ವಲ್ಪ ರಫ್ ಆಗಿ ಮಾತಾಡಿ ನಮ್ಮನ್ನು ಕಳಿಸ್ಬಿಟ್ರು. ನಾವು ಏನೋ ಒಂದು ಜೀವ ಭಯದಿಂದ ಒಂದು ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಾವು ಹಾಗೆ ವಾಪಸ್ ಬಂದ್ಬಿಟ್ವಿ ರಾತ್ರಿ. ಈ ಥರ ಒಂದು ಅನ್ಯಾಯ ಆಗಿದೆ. ಏನೋ ನಮಗೆ KRS ಪಕ್ಷದವರು ನಮಗೆ ಒಂದು ಆಶಾಭಾವನೆಯಿಂದ ನಮ್ಮ ಹಣ ಹಾಗೂ ಬಂಗಾರ ಸಿಗುತ್ತೆ ಅನ್ನೋದನ್ನ ಒಂದು ದೃಷ್ಟಿಯಿಂದ ನಮಗೆ ಅವ್ರ ಸಹಾಯ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ. ನನ್ನ ಹೆಸರು ಜಯಮ್ಮ ಅಂತೇಳಿ. ನಾವು ಮಗಳ ಮದ್ವೆಗೆ ಅಂತೇಳಿ ಬಂಗಾರ ಮಾಡಿದ್ವು 1/4 kg. ಅದು ಯೂನಿಯನ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ವು.
ಆ ಮಗಳು ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಸ್ವಲ್ಪ ಸಾಲ ಇತ್ತು, ಅದಕ್ಕೋಸ್ಕರ ನಾವು ಯೂನಿಯನ್ ಬ್ಯಾಂಕಲ್ಲಿ 11.25 ಇಟ್ವು. ಟಿವಿ ಚಾನೆಲ್ ಅಲ್ಲಿ ಅಡ್ವರ್ಟೈಸ್ ಬರ್ತಿತ್ತು ಸರ್. ಅದು 300 ರೂಪಾಯಿ ಇಂಟ್ರೆಸ್ಟ್ ಲಕ್ಷಕ್ಕೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಗೆ ಇನ್ನೂ 700 ರೂಪಾಯಿ ಸೇವ್ ಆಗುತ್ತಲ್ಲ ಅಂತ ಹೇಳಿ 2 ಮಂತ್ಸಿಗೆ ಬಿಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಮೈಸೂರಿಗೆ ಫೋನ್ ಮಾಡಿದ್ರು ಸರ್. ಅಡ್ವರ್ಟೈಸ್ ಅಲ್ಲಿ ಬರ್ತಿತ್ತು. ಅದು ಸರಿ ಬನ್ನಿ ಅಂತೇಳಿ ನಮ್ಮ ಖರ್ಚಲ್ಲೇ ಬರ್ತಾರೆ ಅಂತೇಳಿ ಒಂದಿಬ್ರು ಬಂದ್ರು ಸರ್. ಬಂದು 2 ದಿವಸಕ್ಕೇನೆ ಅದು ಬೇಗ ಬಿಡಿಸ್ಕೊಂಡ್ರು. 11,25,000 ಯೂನಿಯನ್ ಬ್ಯಾಂಕಿಗೆ ಅಕೌಂಟಿಗೆ ಹಾಕಿದ್ರು. ಗೋಲ್ಡ್ ತಂದು ಬಿಡಿಸ್ಕೊಂಡ್ರು ಸರ್. ಬಿಡಿಸ್ಕೊಂಡು ನಾನು 2 ಮಂತಿಗೆ ಬಿಡಿಸ್ಕೊಂತೀನಿ, 2 ತಿಂಗಳಿಗೆ ಬಿಡಿಸ್ಕೊಂತೀನಿ ಅಂತ ಹೇಳಿದೆ. ಸರಿ ಬನ್ನಿ ಅಂತಂದ್ರು ಸರ್. ಸರಿ 2 ತಿಂಗಳಿಗೆ ಬಂದ್ರು ಸರ್. ಇದು ಶ್ರೀರಾಮ್ಪುರದಲ್ಲಿ ಅಂಗಡಿ ಮಾಡಿದ್ರು ಸರ್. ಅವಾಗ ಹೇಳಿ ಅಲ್ಲಿ ಶ್ರೀರಾಮ್ಪುರಕ್ಕೆ ಹೋಗಿ 2 ತಿಂಗಳು ಇಂಟ್ರೆಸ್ಟ್ ಕಟ್ಟಿದ್ದೀನಿ ಸರ್. 4,000 ಇಂಟ್ರೆಸ್ಟ್ ಕಟ್ಟಿಸ್ಕೊಂಡಿದ್ದಾರೆ. ನಾನು ದುಡ್ಡು ಅರೇಂಜ್ ಮಾಡಿಕೊಂಡು 5-6 ಸತಿ ಬಂದಿದ್ದೀನಿ ಸರ್. 11,25,000 ನನ್ನ ಮಗಳಿಗೆ ಬಂಗಾರ ಕೊಡಬೇಕಿತ್ತು. ಅದನ್ನು ತಗೊಂಡು ಸುಮಾರು 6-7 ಸರಿ ದುಡ್ಡು ತಗೊಂಬಂದಿದ್ದೀನಿ. ದುಡ್ಡು ಕಟ್ಟೋಗು, ನೆಕ್ಸ್ಟ್ ವೀಕ್ ಬಾ ಅಂತ ಹೇಳಿದ್ರು ಸರ್. ಸರಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನು ಇವ್ರಿಗೆ, ಹಾಗೆ ನಮ್ಮ ಕಡೆ MLA ಇದಾರಲ್ಲ ಸರ್, ಪರಮೇಶ್ವರ್ ಸರ್ಗೆ ಅಲ್ಲೇ ಹೋಗ್ತೀವಿ ಅಂತ ಹೇಳಿದಕ್ಕೆ ಹೋಗಿ ಯಾರಿಗಾರು ಹೇಳ್ಕೊ ನೀನು, ಫಸ್ಟು ನೆಕ್ಸ್ಟ್ ವೀಕ್ ಬಾ ಹೋಗು ಅಂತ ಹೇಳಿದ್ರು ಸರ್. ಸರಿ ಪೊಲೀಸ್ನವರು ಇಲ್ಲ ಈ ಅಮ್ಮ ಏನೋ ಪರಮೇಶ್ವರ್ ಹತ್ರ ಹೋಗುತ್ತಾರಂತೆ ಅಂತೇಳಿ ಯಾರೋ ಕುವೆಂಪು ನಗರದವರು ಸಿವಿಲ್ ಡ್ರೆಸ್ಸಲ್ಲಿ ಇಬ್ರು ಬಂದ್ರು ಸರ್. ಪೊಲೀಸರು ಸರಿ ಸೆಟ್ಲ್ಮೆಂಟ್ ಮಾಡಿಕೊಡ್ತಾರೆ, ನೀನು ನಾಡಿದ್ದು ಬಾ ಅಂತಂದ್ರು ಸರ್. ಮತ್ತೆ ನಾಡಿದ್ದು ಕಾರ್ ಮಾಡ್ಕೊಂಡು ಬಂದ್ರು ಸರ್. ಕಾರ್ ಮಾಡ್ಕೊಂಡು ಬಂದಿದ್ದಕ್ಕೆ ಅವ್ರಿಲ್ಲ, ಅರೆಸ್ಟ್ ಬೇರೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ, ಇಲ್ಲ ಅಂತ ಹೇಳಿದ್ರು ಸರ್. ಅದಿನ್ನು ಇಷ್ಟೊಂದು ಓಡಾಡ್ಕೆ ಎಷ್ಟೊಂದು ಜೋರು ಮಾಡಿದ್ಯಾ, ನಿನ್ನೆ ಏನಾದ್ರು ಮಾಡ್ಬಿಟ್ರೆ ಏನಮ್ಮ ಮಾಡ್ತೀಯಾ ಅಂತ ಕೇಳಿದ್ರು ಸರ್. ನಮಗೆ ಇಲ್ಲಿ ಪೊಲೀಸ್ನವರು ಎಲ್ಲಿ ಹೋಗೋದು ಅಂತ ನಮಗೆ ಗೊತ್ತಾಗಲಿಲ್ಲ ಸರ್. ಇಲ್ಲೇ ಈ ಥರ ಅಂದರೆ ಮೈಸೂರಲ್ಲಿ ಎಷ್ಟೋ ಜನ ಬಂದು ಇಲ್ಲಿ ಮೈಸೂರಲ್ಲಿ ನೆಲೆಸ್ತಾರೆ. ಚಾಮುಂಡೇಶ್ವರಿ ಸರ್ ನಮಸ್ಕಾರ. ನನ್ನ ಹೆಸರು ಸೋಮಸುಂದರ್ ಅಂತ, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಇವತ್ತು ನಿಮಗೆ ತಿಳಿದಿರೋ ಹಾಗೆ ಮೈಸೂರಿನಲ್ಲಿ ಒಂದು ಕುಖ್ಯಾತ ವ್ಯವಸ್ಥೆ ರೂಪುಗೊಂಡಿದೆ. ಮತ್ತು ಚಿನ್ನದ ವಿಚಾರದಲ್ಲಿ ರಾಜ್ಯದಲ್ಲಿರುವಂತಹ ಜನಗಳ ಚಿನ್ನವನ್ನು ಕದಿಯುವಂಥ ವ್ಯವಸ್ಥೆ ಆಗಿದೆ. ಈಗಾಗಲೇ ನಿಮಗೂ ಗಮನಕ್ಕೆ ಬಂದಿದೆ ಅಂದ್ಕೊಳ್ತೀನಿ. ನಮ್ಮ ರವಿ ಎಲ್ಲಿದ್ದಾರೆ? ರವೀಂದ್ರ ಬನ್ನಿ ದಯವಿಟ್ಟು ಸಾರಿಗೆ ಆ ಕಡೆ. ಮುಖ್ಯವಾಗಿ ಸರ್ ವಿಷಯ, ಮೈಸೂರು ನಗರದಲ್ಲಿ ಕಳೆದ 10 ವರ್ಷಗಳಿಂದ ನಡೆದಿರುವ ಅಂದಾಜು 500 ಕೋಟಿಗೂ ಅಧಿಕ ಮೌಲ್ಯದ ಭೀಕರ ಚಿನ್ನತಂಬಿ ಗಿರಿವಿ ಹಗರಣದಲ್ಲಿ ಭಾಗಿಯಾಗಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮತ್ತು ಪ್ರಕರಣವನ್ನು ತಕ್ಷಣವೇ CBI ತನಿಖೆಗೆ ಒಪ್ಪಿಸಲು ಶಿಫಾರಸು ಮಾಡುವ ಕುರಿತು ಸೌಂದರರಾಜ್ ಅಲಿಯಾಸ್ ಚಿನ್ನತಂಬಿ ಎಂಬಾತನು ವಿವಿಧ ನಕಲಿ ಚಿನ್ನದ ವ್ಯಾಪಾರ ಮತ್ತು ಗಿರಿವಿ ಸಂಸ್ಥೆಗಳ ಮೂಲಕ ಮೈಸೂರಿನ ಸಾವಿರಾರು ಮುಗ್ಧ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವುದು ಜಗಜ್ಜಾಹರ ಆಗಿದೆ. ಈ ಹಗರಣದ ಆಳ ಮತ್ತು ವಿಸ್ತಾರವು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರದೆ ಇದರ ಹಿಂದೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರಭಾವಿಗಳ ಹಿತಾಸಕ್ತಿ ಅಡಗಿದೆ ಎಂಬುದು ಸ್ಪಷ್ಟವಾಗಿದೆ. ಹಗರಣದ ಉಗಮ, ಕಾರ್ಯವಿಧಾನ ಮತ್ತು ಬಹುಕೋಟಿ ಆರ್ಥಿಕ ಸ್ವರೂಪ. ಸೌಂದರರಾಜ್ ಅಲಿಯಾಸ್ ಚಿನ್ನತಂಬಿ ಎಂಬಾತನು ATJ ಗೋಲ್ಡ್, STJ ಗೋಲ್ಡ್ ಮತ್ತು STJ ಗೋಲ್ಡ್ ನಂತಹ ವಿವಿಧ ಚಿನ್ನದ ವ್ಯಾಪಾರ ಸಂಸ್ಥೆಗಳನ್ನು ಸ್ಥಾಪಿಸಿ ಮುಗ್ಧ ಜನರನ್ನು ವಂಚಿಸುತ್ತಿದ್ದನು. ಮಧ್ಯಮ ಮತ್ತು ಕೆಳವರ್ಗದ ಜನರು ತಮ್ಮ ಆಪತ್ಕಾಲದ ಸಮಯದಲ್ಲಿ ಬ್ಯಾಂಕ್ಗಳಲ್ಲಿ ಮತ್ತು ಇತರ ಹಣಕಾಸು ಸಂಸ್ಥೆಗಳಲ್ಲಿ ಅಡಮಾನವಿಟ್ಟಿದ್ದ ಚಿನ್ನವನ್ನು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಬಿಡಿಸಿಕೊಡುವುದಾಗಿ ಈ ಸಂಸ್ಥೆಗಳು ಆಕರ್ಷಕ ಜಾಹೀರಾತುಗಳನ್ನು ನೀಡುತ್ತಿದ್ದವು. ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಮೇಲೆ ಸಾಲ ನೀಡುವುದಾಗಿಯೂ ಆಮಿಷವೊಡ್ಡಲಾಗುತ್ತಿದ್ದು, ಈ ಲೂಟಿಯ ಪ್ರಮಾಣವು ಮೈಸೂರು ನಗರವೊಂದರಲ್ಲೇ ಸುಮಾರು 500 ಕೋಟಿಗೂ ಅಧಿಕವಾಗಿದೆ ಎಂದು ಅಂದಾಜಿಸಲಾಗಿದೆ. ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಇದರ ಮೌಲ್ಯ 1000 ಕೋಟಿಯಷ್ಟು ಮೀರಬಹುದು ಎಂದು ರಾಜಕೀಯ ಮತ್ತು ಆರ್ಥಿಕ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ಪರೋಕ್ಷ ಶಾಮೀಲಾತಿ ಮತ್ತು ಕಡತಗಳ ಮುಚ್ಚುಹಾಕುವಿಗೆ ಇಲ್ಲಿ ಕಂಡುಬಂದಿದೆ. ಏಕೆಂದರೆ ಪೊಲೀಸರು ಅಧಿಕೃತ ಪ್ರಥಮ ಮಾಹಿತಿ ವರದಿ ದಾಖಲಿಸಿಕೊಳ್ಳಲು FIR ನಿರಂತರವಾಗಿ ನಿರಾಕರಿಸುತ್ತಿದ್ದು, ಬದಲಾಗಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆರೋಪಿ ಚಿನ್ನತಂಬಿಯ ಪರವಾಗಿ ನಿಂತು ದೂರುದಾರರಿಗೆ ಬೆದರಿಕೆ ಹಾಕುತ್ತಿದ್ದರು ಮತ್ತು ಕಾನೂನು ಬಾಹಿರವಾಗಿ ರಾಜಿ ಪಂಚಾಯಿತಿಗಳನ್ನು ನಡೆಸುತ್ತಿದ್ದರು ಎಂಬ ಆಘಾತಕಾರಿ ಸತ್ಯಗಳು ದಾಖಲೆಗಳಿಂದ ಬಹಿರಂಗಗೊಂಡಿವೆ. ದೂರಿನ ಪ್ರಮುಖ ಹಿನ್ನೆಲೆ ಮತ್ತು ಸಾಕ್ಷಿಗಳು ಪೊಲೀಸ್ ನೇರ ನೇಮಕಾತಿ ಮತ್ತು ನಿಷ್ಕ್ರಿಯತೆ ಏನಾಗಿದೆ ಅಂದ್ರೆ 2019 ಮತ್ತು 2020 ಸಾಲಿನಲ್ಲಿ ಕೆಲವು ಏನಿದೆ ಈ ಸಂತ್ರಸ್ತರು ಆರೋಪಿ ಚಿನ್ನತಂಬಿ ವಿರುದ್ಧ ಲಿಖಿತ ದೂರುಗಳನ್ನು ನೀಡಿದ್ದರು. ನಜರ್ಬಾದ್ ಠಾಣೆಯ ಪೊಲೀಸರು FIR ದಾಖಲಿಸದೆ ಆತನಿಗೆ ಬೆಂಬಲ ನೀಡಿದ್ದರು. ಅಲ್ಲದೆ ದೂರುದಾರರನ್ನೇ ಬೆದರಿಸಿ ಚಿನ್ನತಂಬಿ ಪರವಾಗಿ ಕಾನೂನು ಬಾಹಿರ ರಾಜಿ ಪಂಚಾಯಿತಿಗಳನ್ನು ನಡೆಸುತ್ತಿದ್ದರು. ಮತ್ತೆ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ತಕ್ಷಣದ ಬೇಡಿಕೆಗಳು ಬಹುಮುಖ್ಯ ವಿಚಾರಗಳು ಏನು ಅಂತಂದ್ರೆ,
ಈ ಪ್ರಕರಣವನ್ನು ಮೈಸೂರಿನ ಸ್ಥಳೀಯ ಪೊಲೀಸರು ನೇರವಾಗಿ ಶಾಮೀಲಾಗಿರುವುದರಿಂದ ಸತ್ಯಾಸತ್ಯತೆಯನ್ನು ಹೊರತರಲು ಈ ಪ್ರಕರಣದ ಸಂಪೂರ್ಣ ತನಿಖಾ ಕಡತಗಳನ್ನು ತಕ್ಷಣವೇ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಜಂಟಿ ತನಿಖೆಗೆ ಒಪ್ಪಿಸಲು ಮತ್ತು ತಮ್ಮ ಕಚೇರಿಯಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಮಾನ್ಯ ರಾಜ್ಯಪಾಲರಿಗೆ ತುರ್ತು ಶಿಫಾರಸು ಕಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದೀವಿ ಸರ್ KRS ಪಕ್ಷದ ವತಿಯಿಂದ. ಮತ್ತೆ ಚಿನ್ನದ ಬೆಲೆಯಲ್ಲಿ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಬೇನಾಮಿ ಗಿರಿವಿ ಸಂಸ್ಥೆಗಳು ಮೈಸೂರು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಮಾಫಿಯಾಗಿ ಬೆಳೆದಿವೆ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಗ್ರಾಹಕರಿಟ್ಟಿದ್ದ ಚಿನ್ನವನ್ನು ವ್ಯವಸ್ಥಿತವಾಗಿ ನಕಲಿಸ್ತಾ ಇದಾವೆ, ವಂಚಿಸ್ತಿದ್ದಾವೆ. ಮಾಹಿತಿ ಪ್ರಕಾರ 600 ದೂರುಗಳು ಈಗಾಗಲೇ ಬಂದಿವೆ ಸರ್. ಆದ್ದರಿಂದ ಮೈಸೂರು ನಗರದಲ್ಲಿ ಕಳೆದ 10 ವರ್ಷಗಳಿಂದ ನಡೆದಿರುವ ಅಂದಾಜು 500 ಕೋಟಿಗೂ ಅಧಿಕ ಮೌಲ್ಯದ ಭೀಕರ ಚಿನ್ನದ ಗಿರಿವಿ ಹಗರಣದಲ್ಲಿ ಭಾಗಿಯಾಗಿರುವ ಪೊಲೀಸ್ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಮತ್ತು ಪ್ರಕರಣವನ್ನು ತಕ್ಷಣವೇ ಸಿಬಿಐ ತನಿಖೆಗೆ ಒಪ್ಪಿಸಲು ನಾವು ಶಿಫಾರಸು ಮಾಡ್ತೀವಿ. ಸರ್ ಒಂದೆರಡು ಮಾತಾಡ್ಬಿಡಿ, ಹಿಡ್ಕೊಳ್ಳಿ ಎಲ್ಲ ಫೋಟೋ. ಅಲ್ಲ ಒಂದು ವಿಚಾರ ಎರಡು ಬಂದಿದ್ದಾರೆ. ಅವ್ರಿಗೆ ಗಮನಕ್ಕೆ ಬಂದಿರುವುದಾಗಿ ಅವರು ತಿಳಿಸಿದ್ದಾರೆ. KRS ಪಕ್ಷ ಇಂಥ ಹೋರಾಟವನ್ನ ಪ್ರಾಮಾಣಿಕವಾಗಿ ಎತ್ಕೊಳ್ಳೋದ್ರಿಂದ ಇದು ಖಂಡಿತವಾಗ್ಲೂ ಅದು ಕೈ ಬಿಡುವಂಥದ್ದಿಲ್ಲ. ಈಗಾಗ ಏನು ಮೈಸೂರಿನಲ್ಲಿ ನಡೆದಿರುವಂತಹ ಹಗರಣ ಇದೆ, ಅದು ಇಡೀ ರಾಜ್ಯದಲ್ಲೂ ಎಲ್ಲೂ ಕೂಡ ಈ ರೀತಿ ಅನ್ಯಾಯ ಒಳಗಾಗಬಾರ್ದು ಅನ್ನೋದನ್ನ KRS ಪಕ್ಷ ಬಯಸ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ವಿಚಾರಗಳನ್ನೇ ಇಟ್ಕೊಂಡು, ಜನರಿಗೆ ಅನ್ಯಾಯ ಆಗ್ತಾ ಇರುವಂತ ವಿಚಾರಗಳನ್ನ ಇಟ್ಕೊಂಡು ಯಾಕೆ ಧ್ವನಿ ಎತ್ತಾ ಇದೆ ಅಂತ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. KRS ಪಕ್ಷದಲ್ಲಿ ಇರುವಂತವರು ನೊಂದವರು ಬಹಳಷ್ಟು ಜನ ಬೇರೆ ಬೇರೆ ಕಾರಣಗಳಾಗಿ ನೊಂದಿ ಜನಸಾಮಾನ್ಯರೇ ಶ್ರೀಸಾಮಾನ್ಯರೇ ಕಟ್ಟಿರುವಂತ ಇದು ಪಕ್ಷ. ಕೆಲವೊಂದು ವಿಚಾರಗಳನ್ನ ನಾವು ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇರ್ತೀವಿ ಅಂದ್ರೆ, ನ್ಯಾಯವಾದಂತಹ ಈ ನಾಡು ಉಳಿಬೇಕಾದ್ರೆ, ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ಇಲ್ಲಿ ನಾಡಿನಲ್ಲಿ ಉಳಿಬೇಕು ಅಂದ್ರೆ ಅನ್ಯಾಯ ಅಕ್ರಮಗಳು ಇರಬಾರ್ದು. ಅನ್ಯಾಯ ಅಕ್ರಮಗಳು ಇರಬಾರ್ದು, ತೊಲಗಬೇಕು ಅಂದ್ರೆ ಯಾರು ತೊಲಗಿಸ್ತಾರೆ? ಇವತ್ತಿನ ರಾಜಕಾರಣಿಗಳು ಮಾಡ್ತಾರ? JCB ಪಕ್ಷಗಳು ಖಂಡಿತವಾಗ್ಲೂ ಮಾಡೋದಿಲ್ಲ. ಅವರೆಲ್ಲ ಒಳಗೊಂಡ್ಬಿಟ್ಟಿದ್ದಾರೆ ಈ ಅಕ್ರಮದ ಕೂಟದಲ್ಲಿ. ಅವರು ಕೂಡ ಸಹಭಾಗಿಗಳಾಗಿದ್ದಾರೆ. ಅವರಿಂದ ಈ ನಾಡಿನಲ್ಲಿ ಶುದ್ಧೀಕರಣ ಆಗೋದಿಲ್ಲ. ಆ ಶುದ್ಧೀಕರಣ ಏನಾದರೂ ಆಗ್ಬೇಕಂದ್ರೆ ಪರ್ಯಾಯ ಈ ರೀತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೇನು ಹೇಳ್ತಾ ಇದೀವಿ, ನಮ್ಮಂಥವರ ಜೊತೆ ಸೇರೋದ್ರಿಂದ, ಪರ್ಯಾಯ ವ್ಯವಸ್ಥೆಯನ್ನು ಕಟ್ಟೋದ್ರಿಂದ, ಅಕ್ರಮ ಅನಾಚಾರಗಳ ಇಲ್ಲದಂತಹ ದುರಾವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಹೊರತು ಈ JCB ಪಕ್ಷಗಳನ್ನ ಇವ್ರನ್ನ ಒಮ್ಮೆ ಗೆಲ್ಲಿಸುವಂಥದ್ದು ಮತ್ತೊಮ್ಮೆ ಇನ್ನೊಬ್ಬರನ್ನ ಗೆಲ್ಲಿಸುವಂಥದ್ದು ಮಾಡ್ತಾ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲ. ದಯಮಾಡಿ ನಾವು ರಾಜ್ಯದ ಜನಗಳಲ್ಲಿ ಮಗದೊಮ್ಮೆ ಮನವಿ ಮಾಡೋದಿಷ್ಟೇ, ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನ ಗೈಯೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂಥದ್ದು ರಾಜ್ಯದಲ್ಲಿ ಹುಟ್ಕೊಂಡಿದೆ. ಇಲ್ಲಿ ನಿಧಾನ ಇರ್ಬೋದು, ಆದರೆ ಪ್ರಧಾನತೆ ಖಂಡಿತವಾಗ್ಲೂ ಇದೆ. ಯಾರೇ ಅನ್ಯಾಯ ಅಕ್ರಮಗಳಿಗೆ ಒಳಗಾಗಿದ್ರು ನೀವು ಹೆದರ್ಬೇಕಾಗಿಲ್ಲ. ಇದು ನಮ್ಮ ನಾಡು. ಇವತ್ತು ಈ ದುಷ್ಟರು ಮಾಡ್ಕೊಡದೇ ಹೋಗಿರ್ಬೋದು, ಆದರೆ ಇದು ನಿಲ್ಲೋದಿಲ್ಲ. ಎಂತಹ ದುಷ್ಟ ಶಕ್ತಿಗಳನ್ನು ಕೂಡ ಎದುರಿಸುವಂತಹ ಶಕ್ತಿ ಸತ್ಯಕ್ಕೆ ಇದೆ. ಆ ಸತ್ಯ ಪ್ರಾಮಾಣಿಕತೆ ಅನ್ನುವಂಥದ್ದು KRS ಪಕ್ಷದ ಸೈನಿಕರಲ್ಲಿದೆ. ಆ ಸೈನಿಕರು ಎದುರಿಸೇ ತೀರ್ತಾರೆ. ಯಾವುದೋ ಕಾರಣಕ್ಕೆ ಮಾರಾಟವಾಗುವಂಥದ್ದು, ಓಲೈಕೆ ಮಾಡಿಕೊಳ್ಳುವಂತಹ ಕಾರಣಕ್ಕಾಗಿ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹುಟ್ಟಿಲ್ಲ. ಇಲ್ಲಿರುವಂಥ ಸೈನಿಕರು ದೃಢ ನಿರ್ಧಾರದಿಂದ, ದೃಢ ಅಚಲವಾದಂತಹ ವಿಚಾರಗಳನ್ನ ತಾವು ಹೃದಯದಲ್ಲೇ ತುಂಬಿಕೊಂಡಿದ್ದಾರೆ. ಆ ಹೃದಯದಲ್ಲಿ ತುಂಬಿಕೊಂಡು ಇವತ್ತು ಸಾಯ್ತಾರೆ. ಆದರೆ ಹುಟ್ಟಿ ಸಾಯೋದ್ರೊಳಗಡೆ ಏನಾದರೂ ಒಂದು ಒಳ್ಳೆಯದನ್ನ ನಾಡಿಗೆ ಕೊಡಬೇಕು ಅಂದ್ರೆ ಪ್ರಾಮಾಣಿಕತೆಯಿಂದ ಇರಬೇಕು, ಬೇರೆ ಏನೂ ಇಲ್ಲ. ಪ್ರಾಮಾಣಿಕತೆಯಿಂದ ನಡ್ಕೋಬೇಕು ಅನ್ನುವಂಥದ್ದನ್ನ ರಾಜ್ಯ
ರಾಜ್ಯದಲ್ಲಿ ಇದನ್ನ ಒಂದು ಕ್ರಾಂತಿ ರೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಸವಣ್ಣನನ್ನ ಆದರ್ಶವಾಗಿ ಇಟ್ಕೊಂಡಿದೆ, ಕುವೆಂಪು ಅವ್ರನ್ನ ಆದರ್ಶವಾಗಿ ಇಟ್ಕೊಂಡಿದೆ. ಕುವೆಂಪು ಅವರು ವಿಶ್ವಮಾನವತ್ವವನ್ನ ಸಾರದಂಥವರು, ಬಸವಣ್ಣನವರು ಪ್ರಜಾತಂತ್ರವನ್ನ 12ನೇ ಶತಮಾನದಲ್ಲೇ ರಾಷ್ಟ್ರಕ್ಕೆ ಕೊಟ್ಟಂಥವ್ರು, ರಾಷ್ಟ್ರಕ್ಕೆಲ್ಲ ವಿಶ್ವಕ್ಕೆ ಕೊಟ್ಟಂಥವ್ರು ಅವರು. ಅಂತಹ ಮಾದರಿಯ ವ್ಯಕ್ತಿಗಳನ್ನ ನಾವು ಇಟ್ಕೊಂಡು ರಾಜ್ಯವನ್ನ ಕಟ್ಟೋದಕ್ಕೆ ಹೊರಟಿರುವಂಥದ್ದು. ನಿಜವಾಗ್ಲೂ ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ನೀವು ಅಂಜಬೇಕಾಗಿಲ್ಲ, ಅಳುಕ್ಬೇಕಾಗಿಲ್ಲ, ಯಾರಿಗೂ ಹೆದರುವಂಥದ್ದಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ದಿನ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ. ಯಾವುದೇ ಅನ್ಯಾಯ ಅಕ್ರಮಗಳನ್ನು ಕೂಡ ಕೇಳುವಂಥ ಶಕ್ತಿ ಬರುತ್ತೆ. ಇವತ್ತೆಲ್ಲ ಏನೆಲ್ಲ ರಾಜಕಾರಣಿಗಳು 224 ಕುಟುಂಬಗಳು ರಾಜ್ಯದಲ್ಲಿ ತಮ್ಮದೇ ಆದಂಥ ಬೆಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ, ಅದು ಒಳ್ಳೆಯದಲ್ಲ. ಅವ್ರಿಗೂ ಕೂಡ ಹೇಳೋದಿಷ್ಟೇ, ಮುಂದಿನ ದಿನಗಳು ನೀವ್ಯಾರು ಈ ರಾಜ್ಯವನ್ನ ಉಳಿಸ್ತೀವಿ, ನಮ್ಮಿಂದನೇ ಈ ರಾಜ್ಯ ಅನ್ನುವಂಥದ್ದನ್ನ ಬಿಟ್ಬಿಡಿ. ಇನ್ನ ನಾಯಕರುಗಳು ರಾಜ್ಯದಲ್ಲಿ ಮನೆಗಳಲ್ಲಿ ಹುಟ್ಟುತ್ತಾ ಇದ್ದಾರೆ. ಏನು ಅಂಬೇಡ್ಕರ್ ಅವ್ರು ಹೇಳಿದ್ರು, ಮತದ ಬೂತ್ನಲ್ಲಿ ನಾಯಕರು ಹುಟ್ಕೊಳ್ತಾರೆ ಅಂತ. ಆದರೆ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮನೆಗಳಲ್ಲಿ ನಾಯಕರುಗಳನ್ನ ಪಡೆಯುವಂತ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತಾ ಇದೆ. ಮನೆಗಳಲ್ಲಿ ಕೂಡ ನಾಯಕರುಗಳು ಹುಟ್ಟುತ್ತಾರೆ. ಆ ನಾಯಕತ್ವವನ್ನು ಕೊಡುವಂತಹ ಕೆಪಾಸಿಟಿ ನಮ್ಮ ಜನಕ್ಕಿದೆ. ಕನ್ನಡಿಗರಿಗೆ ಹೇಳಬೇಕಂದ್ರೆ ಇಡೀ ಭಾರತ ಖಂಡವನ್ನೇ ಆಳದಂಥವರು ಕನ್ನಡಿಗರಿಗೆ ಇತ್ತು. ಆದರೂ ಕೂಡ ತಾವು ಅತಿಯಾದ ಆಸೆ ಪಡದೆ ತಮಗಿಷ್ಟ ಇರುವಂಥ ಸೀಮಿತ ಸ್ಥಳದಲ್ಲಿ ರಾಜಕಾರಣವನ್ನು ಮಾಡ್ತಾ ಅವತ್ತಿನ ಕಾಲದಲ್ಲೂ ಕೂಡ ಹಿಂದೆಯೂ ಕೂಡ ತಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನಿಭಾಯಿಸ್ಕೊಂಡು ಹೋದಂಥವ್ರು. ಆ ದುಷ್ಟರು ಅಲ್ಲ, ನಮ್ಮಲ್ಲಿ ಕನ್ನಡಿಗರು ಯಾರು ದುಷ್ಟರಲ್ಲ. ಇವತ್ತು ಕೂಡ ಇಡೀ ದೇಶದಲ್ಲಿ ನೋಡ್ಬೋದು ಆ ರಾಜಕಾರಣದ ವ್ಯವಸ್ಥೆ ಬೇರೆ ಇದೆ, ಆದರೆ ಕನ್ನಡ ನಾಡಿನ ರಾಜಕಾರಣದ ವ್ಯವಸ್ಥೆ ಇದೆ. ನಾವು ಇವ್ರಿಗೆ ಹೋಲಿಸ್ಕೊಳಕ್ಕಾಗೋದಿಲ್ಲ. ಅಕ್ಕಪಕ್ಕದ ರಾಜ್ಯಗಳನ್ನ ಕರ್ನಾಟಕ ರಾಜ್ಯಕ್ಕೂ ಅವ್ರಿಗೂ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕನ್ನಡದ ನಾಡದ ರಾಜಕಾರಣವೇ ಬೇರೆ ಆಗಿದೆ. ಆದರೆ ಇಲ್ಲಿ ತಾಳ್ಮೆ ಇದೆ, ಆದರೆ ಆ ತಾಳ್ಮೆ ಒಂದು ದಿನ ಒಡೆದು ಒಳ್ಳೆಯ ರಾಜಕಾರಣ ಕಡೆಗೆ ಕರ್ಕೊಂಡು ಹೋಗ್ತದೆ. ಜನ ಎಚ್ಚೆತ್ಕೊಳ್ತಾ ಇದ್ದಾರೆ. ಜನ ಎಚ್ಚೆತ್ಕೊಳ್ಳುವಂಥ ಸಮಯ ಬಂದಾಗ, ಎಚ್ಚೆತ್ಕೊಂಡಾಗ ಅರಿವಿಗೆ ಈ ಭ್ರಷ್ಟ ರಾಜಕಾರಣಿಗಳ ಏನೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ನಾಡಿಗೆ, ಅದು ನಿಲ್ಲುತ್ತೆ. ಇದು ಚುನಾವಣೆ ಮೂಲಕ ಸಾಬೀತಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಒಂದು ರೀತಿ ಬದಲಾವಣೆ ಆಗ್ತಾ ಇದೆ. ಇದು ವಿಶ್ವದಲ್ಲೇ ಬದಲಾವಣೆ ಆಗುವಂತಹ ಸಮಯ. ಆಗಾಗ ರಾಷ್ಟ್ರದಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಇರ್ತವೆ. ನಾವು ಬದಲಾವಣೆಯನ್ನೇ ಬಯಸ್ತಾ ಇರುವಂತಹ ಪಕ್ಷ KRS ಪಕ್ಷ. ಇಲ್ಲಿರುವಂತಹ ಸಾಮಾನ್ಯ ಜನರು ಈ ನಾಡಿಗೆ ಮಾದರಿ ನಾಯಕರಾಗಿ ರೂಪುಗೊಳ್ತಾರೆ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷದ ಎಲ್ಲ ಸೈನಿಕರಿಗೆ, ಕನ್ನಡಾಂಬೆಗೆ ನಮಸ್ಕಾರ.